ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿ ವಿರುದ್ಧ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಆಪರೇಷನ್ ಕಮಲ ಮಾಡ್ತಾ ಇದೆ ಬಿಜೆಪಿ ಅನ್ನೋದನ್ನ ಹೇಳಿರೋದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನಂತ ನಾಯಕರು ಆಪರೇಷನ್ ಕಮಲದ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿದ್ರೆ ಬಹಳ ಸೀರಿಯಸ್ ವಿಚಾರ. ಮತ್ತೆ ಬಿಜೆಪಿ ಆಪರೇಷನ್ ಕಮಲ ಮಾಡ್ತಾ ಇದೆ ಅನ್ನೋದು ಬಹುತೇಕ ಖಚಿತ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕಿಡಿಕಾರಿದ್ದಾರೆ. ಆಪರೇಷನ್ ಕಮಲದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬಾಂಬ್ ಸಿಡಿಸಿದ್ದಾರೆ. ನಮ್ಮ ಪಕ್ಷದ ಶಾಸಕರಿಗೆ 50 ಕೋಟಿ ಆಫರ್ ಕೊಡ್ತಾ ಇದ್ದಾರೆ, ಶಾಸಕರು ರಾಜೀನಾಮೆ ನೀಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಿಎಂ ಮತ್ತೆ ಡಿಸಿಎಂ ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮ ಶಾಸಕರನ್ನ ಬಿಜೆಪಿ ಪಕ್ಷದತ್ತ ಇವರು ಸೆಳಿತಾ ಇದ್ದಾರೆ, ಒಬ್ಬ ಶಾಸಕರಿಗೆ 50 ಕೋಟಿವರೆಗೂ ಕೂಡ ಆಫರ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಸಿಎಂ ಮತ್ತೆ ಡಿಸಿಎಂ ಮಾಡಿದ್ದಾರೆ. ಅದೇ ಬಿಜೆಪಿಗೆ ಎಷ್ಟು ಬಾಂಡ್ಗಳ ಮೂಲಕ ದುಡ್ಡು ಬಂದಿದೆ ಅವ್ರನ್ನ ಸೀಸ್ ಮಾಡಿಲ್ಲ. ಆಯ್ತಪ್ಪ, ಅವ್ರದ್ದು ಮಾಡಬೇಕಲ್ಲ, ಬಿಜೆಪಿ ಅವ್ರದ್ದು ಮಾಡಬೇಕಲ್ಲ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡೋದು ಯಾರನ್ನ, ಏನು ಬರೀ ಶ್ರೀಮಂತರೆಲ್ಲ ವಿರೋಧ ಪಕ್ಷದಲ್ಲೇ ಇಲ್ಲ. ಅಕ್ರಮವಾಗಿ ಸಂಪತ್ತು ಗಳಿಸಿರೋರು ಬರೀ ಬಿಜೆಪಿ ಇದರಲ್ಲಿ ವಿರೋಧ ಪಕ್ಷಗಳಲ್ಲಿ ಇದ್ದಾರೆ. ಏನು ಬಿಜೆಪಿಯಲ್ಲಿ ಯಾರು ಇಲ್ಲವೋ. ಭ್ರಷ್ಟಾಚಾರದ ಪಿತಾಮಹರು ಅವರು. ಈಗ ನೋಡಿ, ಈ ಆಪರೇಷನ್ ಕಮಲ ಅಂತ ಶುರು ಮಾಡಿದ್ದು ಕರ್ನಾಟಕದಲ್ಲಿ ಅವರೇ ಅಲ್ವಾ? ಏನು ಆಪರೇಷನ್ ಕಮಲ ಸುಮ್ಮನೆ ಮಾಡೋದ? ರಾಜೀನಾಮೆ ಕೊಡಿಸಿ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ, ಎಲೆಕ್ಷನ್ ಖರ್ಚು ಮಾಡಿ, ಅವ್ರಿಗೆ ರಾಜೀನಾಮೆ ಕೊಟ್ಟವ್ರಿಗೆ ಕೋಟಿಗಟ್ಟಲೆ ಹಣ ಕೊಟ್ಟು ರಾಜೀನಾಮೆ ಕೊಡಿಸಿ ಇವತ್ತು ಕೂಡ ಪ್ರಯತ್ನ ಮಾಡ್ತಾರೆ ಕರ್ನಾಟಕದಲ್ಲಿ. ಅನೇಕ ನಿದರ್ಶನಗಳಿದ್ದಾವೆ, ನಾನು ಹೇಳಕ್ ಹೋಗಲ್ಲ. ಈಗ 50 ಕೋಟಿ ಆಫರ್ ಮಾಡ್ತಾರೆ ನಮ್ಮ MLA. ರಾಜೀನಾಮೆ ಕೊಡಿ, ಚುನಾವಣೆಗೂ ನಾವೇನು ಮಾಡ್ಕೊಡ್ತೀವಿ, ರಾಜೀನಾಮೆ ಕೊಡಿ, 50 ಕೋಟಿ ತಗೊಳ್ಳಿ, ರಾಜೀನಾಮೆ ಕೊಟ್ಬಿಟ್ರಿ, ಆಮೇಲೆ ಚುನಾವಣೆ ಖರ್ಚಿಲ್ಲ ನಾವೇ ಕೇಳ್ಕೊತೀವಿ. ಯಾವ ದುಡ್ಡು ಇದು? ಯಾವ ದುಡ್ಡು ಇದು? ಕಪ್ಪಣ ಅಲ್ವಾ? ಬಿಜೆಪಿ ಆಪರೇಷನ್ ಕಮಲದ ಬಗ್ಗೆ ಗಂಭೀರ ಆರೋಪವನ್ನ ಸಿದ್ದರಾಮಯ್ಯನವರು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಸೀನಿಯರ್ ರಿಪೋರ್ಟರ್ ವಿಜಯ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಯಾರಿಗೆ ಆಫರ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಿಎಂ ಏನಾದರೂ ಹೇಳಿದ್ರಾ ವಿಜಯ್? ರಂಜಿತ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು ಆಪರೇಷನ್ ಕಮಲ ಮತ್ತೆ ಶುರುವಾಗಿದೆ ಅಂತ. ಅದು ಅಂದರೆ ಒಂದು ಅಂಶ, ಬೇರೆ ಯಾರೋ ಈ ಆರೋಪ ಮಾಡಿದರೆ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಅಥವಾ ರಾಜಕೀಯ ಹೇಳಿಕೆ ಅಂತ ಹೇಳ್ಬೋದಾಯ್ತು. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೇರವಾಗಿ ಬಿಜೆಪಿ ವಿರುದ್ಧ ಗಂಭೀರ ಆರೋಪ. ಅದು ಒಬ್ಬೊಬ್ಬ ಶಾಸಕರಿಗೆ 100 ಕೋಟಿ ರೂಪಾಯಿಯನ್ನು ಬಿಜೆಪಿ ಆಫರ್ ಮಾಡ್ತಾ ಇದೆ, ರಾಜೀನಾಮೆ ಕೊಟ್ಟು ಬನ್ನಿ, ಚುನಾವಣೆ ನಾವು ನೋಡ್ಕೊಳ್ತೀವಿ ಅಂತ ನೇರವಾಗಿ ಏನು ಆರೋಪವನ್ನು ಮಾಡಿರುವಂಥದ್ದು. ಅಂದರೆ ಬಿಜೆಪಿ ಆಮಿಷ ಒಡ್ಡಿದೆ ಅಂತ ನೇರವಾಗಿ ಆರೋಪವನ್ನು ಮಾಡಿರುವಂಥದ್ದು. ಯಾವ ಶಾಸಕರಿಗೆ ಆರೋಪ ಮಾಡಿದ್ರು ಅಥವಾ ಯಾವ ಬಿಜೆಪಿ ಮುಖಂಡರು ಆರೋಪ ಮಾಡಿದ್ರು ಅನ್ನುವಂಥದ್ದು ಬಹಿರಂಗಪಡಿಸಿಲ್ಲ. ಮತ್ತು ಈ ಹಿಂದೆ ಇದೇ ರೀತಿ ಆರೋಪವನ್ನು ಮಾಡಿದ್ರು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಚುನಾವಣೆ ಸಂದರ್ಭದ ಸಮಯದಲ್ಲಿ ಈ ರೀತಿ ಆಪರೇಷನ್ ಕಮಲ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಮಾಹಿತಿಯನ್ನು ಹೊರಗಿಟ್ಟಿರುವಂಥದ್ದು. ಇದು ಒಂದು ರೀತಿಯಲ್ಲಿ ರಾಜಕೀಯವಾಗಿ ಒಂದಷ್ಟು ಸಂಚಲನ ಜೊತೆಗೆ ನಾನಾ ರೀತಿಯ ಚರ್ಚೆಯ ವಿಚಾರ ಆಗಿರುವಂಥದ್ದು. ಅಂದರೆ ಯಾವ ಶಾಸಕರಿಗೆ ಬಿಜೆಪಿಯವರು ಆಫರ್ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಬಹಿರಂಗಪಡಿಸಬೇಕಂತ ಅವಶ್ಯಕತೆ ಇರುವಂಥದ್ದು. ಒಂದಂತೂ ಬಹಳ ಸ್ಪಷ್ಟ. ಆಗಲೇ ಹೇಳಿದ ರೀತಿಯಲ್ಲಿ ಬೇರೆ ಯಾರು ಶಾಸಕರು ಈ ರೀತಿ ಒಂದು ಆರೋಪವನ್ನು ಮಾಡಿದರೆ, ಈ ರೀತಿ ಹೇಳಿಕೆ ಕೊಟ್ಟಿದ್ದರೆ ಅದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥ ಹೇಳಿಕೆ ಹಿನ್ನೆಲೆಯಲ್ಲಿ, ಆರೋಪ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ರಾಜ್ಯದಲ್ಲಿ ನಿಜವಾಗ್ಲೂ ಕೂಡ ಆಪರೇಷನ್ ಕಮಲ ಆ ಒಂದು ಪ್ರಯತ್ನ ಆಗ್ತಾ ಇದೆಯಾ? ಬಿಜೆಪಿಯಿಂದ ಕಾಂಗ್ರೆಸ್ನ ಶಾಸಕರು ರಾಜೀನಾಮೆ ಸಂಬಂಧಪಟ್ಟಂತೆ ಆ ಒಂದು ಯತ್ನ ಆಗ್ತಾ ಇದೆಯಾ ಅನ್ನುವಂಥದ್ದು ಕೂಡ ಈಗ ಒಂದಷ್ಟು ಕುತೂಹಲಕಾರಿ ವಿಚಾರ ಆಗಿರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.